ನಮಗೆ ಕುಡಿಯೋಕೆ ನೀರಿಲ್ಲ. ನೀವು ಬನ್ನಿ, ನಾವು 6 ತಿಂಗಳಾಯ್ತು ಮನೆ ಅಭಿವೃದ್ಧಿ ಅಧಿಕಾರಿಗಳು ಕರೆ ಮಾಡ್ತೀವಿ, ಫೋನಿನ ಮುಖಾಂತರ ಹೇಳ್ತೀವಿ, ಮತ್ತು ಮನವಿ ಕೂಡ ಹಾಕಿದ್ದೀವಿ ನಾವು. ಆ ಮನವಿ ಹಾಕಿದ್ರು ನಾಳೆಗೆ ಮಾಡ್ತೀನಿ, ನಾಳೆದು ಮಾಡ್ತೀನಿ, 15 ದಿನ ಬಟ್ ಮಾಡ್ತೀನಿ, ವಾರ ಮಾಡ್ತೀನಿ, ನನಗೆ ಬಜೆಟ್ ಇಲ್ಲ. ಹೌದು, ಬಜೆಟ್ ಇಲ್ಲ, ನಾವು ಒಪ್ಕೊಂತೀವಿ. ಆದರೆ ನೀವು ಕರ ವಸೂಲಿ ಯಾಕೆ ಮಾಡ್ತೀರಿ? ಬಜೆಟ್ ಇಲ್ಲಾರ್ದಾಗ ಅವರು ರೈತರ ಬೆಲೆ ಯಾಕೆ ತೊಗೊಂತೀರಿ? ನೀವು ಕರ ವಸೂಲಿ ಮಾಡಿದಂಗೆ ನೀರಿನ ಕರ ಕಟ್ತೀರಿ, ಎಲ್ಲ ಕರ ಆ ಜಾಗದ ಕರ ಎಲ್ಲ ಮಾಡ್ತಿದ್ದಾಗ ನಮಗೆ ನೀರಿನ ವ್ಯವಸ್ಥೆ ಮಾಡಬೇಕು. ನಾವು ಹೇಳೋದು ಒಂದೇ ಮಾತು, ಮನೆ ಪಿ ಡಿ ಇರ್ಬೋದು, ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು, ಬೇಸಿಗೆ ಬಿಸಿಲದ ದನಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು, ನೀವು ಎ ಸಿ ರೂಮ್ ಮೇಲೆ ಕುಂತ್ಕೊಂಡು, ನೀವು ಫ್ಯಾನಿನ ಗಾಳಿ ಕುಂತ್ಕೊಂಡು ನೀವು ಫಿಲ್ಟರ್ ನೀರು ಕುಡಿದು ನಾವೇನು ಮಾಡೋ ಸ್ವಾಮಿ? ನಮ್ಮ ತ್ರಾಸಿ ನಾವು ಯಾರ ಹತ್ರ ಹೇಳ್ಕೊಂಬ? ನೀವು ನಮ್ಮ ಸಾರ್ವಜನಿಕ ಕಾಪಾಡೋದಕ್ಕೆ, ನಮ್ಮ ಕೆಲಸ ಮಾಡೋದಕ್ಕೆ ನಿಮ್ಗೆ ಸರ್ಕಾರ ನಿಮ್ಗೆ ದುಡ್ಡು ಕೊಟ್ಟು ಕುಂದಿಸಿರೋದು ಚೇರ್ ಮೇಲೆ. ಮತ್ತು ನಮ್ಮನ್ನೇ ಆಳಲು ಕೇಳಿಲ್ಲ ಅಂತಂದರೆ ಯಾಕೆ? ನಾವು ಬೆಳಗ್ಗೆಲಿದ್ದು ಏನೋ ಬೇಡಿಕೆ ಇಟ್ಟಿದ್ದೀವಿ ಮನೆ ಸರ್. ಬೆಳಗ್ಗೆಲಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು, ಕಾರ್ಯದರ್ಶಿ ಇರ್ಬೋದು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದೇವತ್ಕಲ್ ಗ್ರಾಮದಲ್ಲಿ ಈ ಕೆಳಗೆ ಕಾಣಿಸಿದ ಬೇಡಿಕೆಗಳು ಅವಶ್ಯವಿದ್ದು ಕೂಡಲೇ ಈಡೇರಿಸಬೇಕಂತ ಮನವಿ ಕೊಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದೇವತ್ಕಲ್ ಗ್ರಾಮಸ್ಥರು ತಾಲೂಕು ಸುರಪುರ ಜಿಲ್ಲೆ ಯಾದಗಿರಿದ್ದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದೇವತ್ಕಲ್ ಗ್ರಾಮದಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಳ್ಕೊಳ್ತೀವಿ. ಸಾರ್ವಜನಿಕರಿಗೆ ಈ ಸ್ವತ್ತು ಪ್ರಕ್ರಿಯೆ ಮುಂದುವರಿಸಬೇಕು. 1 ವರ್ಷದಿಂದ ಜಾರಿ ಸುಮಾರು 2 ವರ್ಷಗಳಿಂದ ಬಾಕಿ ಇರುವ ದೇವತ್ಕಲ್ ಗ್ರಾಮದ ಎಸ್ಸಿ ವಾರ್ಡಿನಲ್ಲಿ ಬಾವಿ ಪೈಪ್ಲೈನ್ಗೆ ಮೋಟಾರ್ ಅಳವಡಿಸಿ ನೀರಿನ ಅನುಕೂಲ ಮಾಡಿಕೊಡಬೇಕು. ದೇವತ್ಕಲ್ ಗ್ರಾಮದಲ್ಲಿರುವ ಐಮಾಸ್ ದೀಪಕ್ಕೆ ವಿದ್ಯುತ್ ದೀಪಗಳು ಸುತ್ತವಾಗಿದ್ದು ಕೂಡಲೇ ದೀಪಗಳನ್ನು ಅಳವಡಿಸಿ ಅನುಕೂಲ ಮಾಡಿಕೊಡಬೇಕು. ಮತ್ತು ಐಮಾಸ್ ದೀಪದ ಹತ್ತಿರ ರಾಷ್ಟ್ರೀಯ ನಾಯಕರ ಚೌಕಗಳಿದ್ದು ಅಲ್ಲಿ ಕೂಡಲೇ ಸಿಸಿ ಕ್ಯಾಮ್ರಾ ಕೂರಿಸಿ ಅನುಕೂಲ ಮಾಡಿಕೊಡಬೇಕು. ಸಾರ್ವಜನಿಕರಿಗೆ ಸುರಕ್ಷತೆ ಉದ್ದೇಶದಿಂದ ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಆದ್ದರಿಂದ ದಯಗಳಾದ ತಾವು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಸದರಿ ಮೇಲ್ಕಂಡ ಎಲ್ಲ ವಿಷಯಗಳನ್ನು ತಕ್ಷಣ ಈಡೇರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಾನ್ಯರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ನಮ್ಮ ಮನವಿಗೆ ಸರಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಿಕೊಳ್ಳುವುದು ಅನಿವಾರ್ಯವಾಗಿರ್ತದೆ. ಸರಿ, ಇಲ್ಲಿ ಒಂದು ಸರಿ ಅಲ್ಲಿ ನೋಡಿ ಅವ್ರಿಗೆ ಪ್ರತಿಭಟನೆ 9 ಗಂಟೆಲಿಂದ ಮಾಡಕತ್ತಾರ. ಇಲ್ಲಿವರೆಗೂ ಯಾವುದೇ ಒಬ್ಬ ಅಧಿಕಾರಿ ಮನವಿ ಸ್ವೀಕಾರ ಮಾಡಕ್ ಬರಲ್ಲ ಅಂದ್ರೆ ಏನರ್ಥ? ಇವ್ರು ಯಾರು ಕುಂತಾರ? ಮನುಷ್ಯರಲ್ಲ, ಅವ್ರಿಗೆ ಬೆಲೆ ಐತಾ ಇಲ್ಲ? ಬೆಳಗ್ಗೆ 9 ಗಂಟೆಲಿಂದ ಕುಂತಾರ, ಅವ್ರು ಬರತನ ಮನವಿ ಕೊಡತಾರಂತ ಹೋಗಲ್ಲ ಜಾಗ ಬಿಟ್ಟು. ಅವ್ರಿಗೆ ಸ್ಪಂದಿಸ್ಬೇಕು. ಇದಕ್ಕೆ ಕೂಡಲೇ ಅಧಿಕಾರಿಗಳು ಬರ್ಬೇಕು ಎಲ್ಲಿದ್ರು. ಯಾಕಂದ್ರೆ ಅವ್ರು ಮನುಷ್ಯರಲ್ಲನ, ಅವ್ರ ಕೆಲಸ ಭವಿಸಿ ತಮ್ಮ ಸಮಸ್ಯೆಗಳಿಗೋಸ್ಕರ ಬೆಳಗ್ಗೆಲಿಂದ ಕುಂತಾರ. ಈಗ ಇಲ್ಲಿ ಯಾರು ಅದಕ್ಕೆ ಇಲ್ಲಿ ಕುಂತಂತ ಯಾವುದೇ ಪ್ರತಿಭಟನಾಕಾರಿಗೆ ಏನೇ ಆದ್ರೂ ಪಂಚಾಯತಿನೇ ಹೊಣೆಗಾರರು, ಅಧಿಕಾರಿಗಳೇ ಹೊಣೆಗಾರರು. ಬರ್ಬೇಕ್ರಿ ನೀವು.
ಪಂಚಾಯತ್ ಇರೋದಕ್ಕೆ ಸಾರ್ವಜನಿಕರಿಗೆ ಸ್ಪಂದಿಸಬೇಕು, ಅವ್ರ ಸಮಸ್ಯೆಗಳನ್ನು ಬಗೆಹರಿಸಬೇಕಂತಾನೆ ಇದ್ದದ್ದು. ನೀವು ಸಾರ್ವಜನಿಕರಿಗೆ ಸ್ಪಂದಿಸಿದವ್ರು ಯಾವುದೇ ಕೆಲಸಗಳು ಮಾಡಲಾರ್ದ ನೀವು ಪಾಡಿ ನೀವು ತಿರುಗಾಡಿಕೊಂತ ಹೋದ್ರ ಇಲ್ಲಿ ಯಾರು ಮಾಡ್ತಾರೆ ಕೆಲಸ? ಇಲ್ಲಿ ಯಾರು ಮಾಡ್ತಾರೆ ಕೆಲಸ? ಕೆಲಸ ಮಾಡೋದಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ರಿ. ನೌಕರಿ ಎದಕ್ಕೆ ಮಾಡ್ಬೇಕು? ಇಲ್ಲಿ ಕುಂತಾರ ಹೌದು ಮನುಷ್ಯರು ಹೌದಾ ಅಲ್ಲ? ನಿಮ್ಮ ಕಣ್ಣಿ ಮನುಷ್ಯರ ತರ ಕಾಣ್ತಾರ? ಏನು ಪ್ರಾಣಿಗಳಿಗೂ ನೀರು ಅವಶ್ಯಕ, ಆದ್ರೆ ಪ್ರಾಣಿಗಳಿಗಿಂತ ಕೇಳ ಇವರು ಪ್ರಾಣಿಗಳಿಗಿಂತ ಕಡೆ ಮನುಷ್ಯರು ಇಲ್ಲಿ ಕುಂತಿರ್ತಕ್ಕಂಥವ್ರು ಕೂಡಲೇ ಬರ್ಬೇಕು. ಎಲ್ಲಿದ್ರು ಬಂದು ಮನೆಗೆ ಸ್ಪಂದಿಸ್ಬೇಕು, ಇಲ್ಲದಿದ್ರೆ ಜಂತು ಹೋಗಲ್ಲ. ಇಲ್ಲಿ ಯಾರಿಗೆ ಏನಾದ್ರು ಅದಕ್ಕೆ ನೀವೇ ಜವಾಬ್ದಾರ ಅಂತ ನಾವು ಹೇಳ್ತೇವೆ. ಸರಿ ಅದನ್ನ ಕೇಳ್ತಾ ಇಲ್ಲ. ಹೇಳಿದ ಮಾತು ಬೋರ್ಗಳಂತ ನೋಡ್ಕೊಂಡ್ ಹೋಗ್ಯಾರ ಜೊತೆಲ್ಲ ಏಕ ಬರ್ತಾರೆ. ನಮ್ಮೂರಕ್ಕೆ ಅದೇ ಹೊಸದಲ್ಲ, ಹೇಳ್ದಂಗೆಲ್ಲ ಇವತ್ತು ಮಾಡ್ಸಮ್ ನಾಳೆಗೆ ಮಾಡ್ಸಮ್ ಅಂತ ಹೇಳ್ಬಿಡ್ತಾರೆ. ಅದೇನು ಕಾರ್ಯನಿರತ ಆಗೋಲ್ತದ, ಕೆಲಸ ನಮಗೆ ಒಪ್ಪಂದ ಆಗೋಲ್ತು. ಈಗ ಅದು ಇಲ್ಲಿ ಬಂದ ಕಾರಣ ಹಳ್ಳಲಿಂತ ನೀರು ತರ್ಬೇಕು. ನಾವು ಅದನ್ನ ಕೈ ಬರ್ಲಿಕ್ಕಪ್ಪ ಅಂದ್ರೆ ಅಂತ ತೊಂದರೆ ಆಗೈತೆ ನಮ್ಗೆ. ಗರ್ಭಡಿ ಇವತ್ತು ನಾವು ಹಿಂಗೆ ಮಾಡ್ತೀವಿ, ನಾಲ್ಕು ಮತ್ತು ಗರ್ಭಡಿ ಅವ್ರು ಬಂದು 4 ಮಂದಿ ಬಂದಾರ. ಅವಾಗ ತೊಡಬೇಕಂತ ಮಾಡಿದೆ. ನಮ್ಮ ಮಂದಿ ಯಾರು ಅಂತಂದ್ರೆ ದನ ಕರುಗಳಿಗೆ ನೀರಿಲ್ಲ. ರೀತಿಯಾಗಿ ಕೋನಾಳದ ಒಂದೇ ಸಮಸ್ಯೆ ಅಲ್ಲ ಇದು. ಬೇಸಿಗೆ ಕಾಲದಲ್ಲಿ ನೀರಿಂದು ಜೊತೆಲಿ ದೇವತ್ಕಲ್ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಸಮಸ್ಯೆ ಐತಿ. ಇದು ಎಲ್ಲ ಹಳ್ಳಿಗಳ ಸಮಸ್ಯೆ ಐತಿ. ಇಲ್ಲಿ ನಮ್ಮ ದೇವತ್ಕಲ್ ಗ್ರಾಮದಲ್ಲಿ ಕೂಡ SC ವಾರ್ಡ್ನಾಗ 2 ವರ್ಷ ಐತಿ ಬಾಯಿಲಿಂದ ನೀವು ಊರಾಗ ನೀರಿನ ಪೈಪ್ ಹಾಕ್ತೀವಿ ಅಂತೇಳಿ ಮಾಡ್ಯಾರ. ಬೋರ್ ಹಾಕ್ತೀವಂತ. ಬೋರ್ ಅಂದ್ರೇನು ಬಾಯಿಲಿಂದ ಪೈಪ್ ಲೈನ್ ಹಾಕಿ ನೀರಿನ ವ್ಯವಸ್ಥೆ ಮಾಡಿ ಕೊಡ್ತೀವಂತ. ಅದು ಪೈಪ್ ಹಾಕ್ಯಾರ 2-3 ವರ್ಷ ಆಯ್ತು ಸುಮಾರು. ಅದನ್ನ ಯಾರು ಮುಸಿ ನೋಡಲಾಗ್ಯಾರ, ಯಾರು ಬರಲಾಗ್ಯಾರ. ಇವ್ರ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಏನು ಹೇಳ್ತಾರೆ ಅವರು, ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಮೌಖಿಕ ಹೋಗಿ ಹಲವಾರು ಬಾರಿ ಮನವಿ ಮಾಡಿದ್ರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಒಂದು ಕೆಲಸ ಆಗಲ್ಲ ಈಗ ಪಂಚಾಯತಿಯಲ್ಲಿ. ಈ ಸೊತ್ತು 1 ವರ್ಷದಿಂದ ಸ್ಥಗಿತಗೊಳಿಸ್ಯಾರ. ಅದನ್ನ ಯಾಕೆ ಮಾಡಲಾರ ಅಂತ ಕಾರಣ ಕೊಡಬೇಕು. ಒಂದು ವರ್ಷ ಅಲ್ಲ ಸುಮಾರು 2 ವರ್ಷ ಹೆಚ್ಚಿಗೆ ಆಯ್ತು. ಏನು ಸಮಸ್ಯೆಗಳೇ ಪರಿಹಾರ ಕೊಡಲಾಗ್ಯಾರ. ಬಂದವ್ರಿಗೆ ಏನು ಹೇಳ್ತಾರ, ಸಾಂತ್ವನ ಹೇಳ್ತಾರ, ಆಯ್ತು ನಾಳೆ ನಾಡ್ದು ಮಾಡಿ ಕೊಡ್ತೀವಿ 2-3 ದಿವಸ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು CC ಕ್ಯಾಮ್ರಾ ಇಲ್ಲಿ ದೇವತ್ಕಲ್ದಲ್ಲಿ ಒಂದೇ ಹಾಕ್ಯಾರ ರೋಡಿಗೆ, ಅಲ್ಲಿ ಇನ್ನೊಂದು ಹಾಕ್ಬೇಕು. ಅಲ್ಲಿ ರಾಷ್ಟ್ರ ನಾಯಕರು ಚೌಕಗಳವ, ಅಲ್ಲಿ ಸುರಕ್ಷತೆ ಉದ್ದೇಶದಿಂದ ಇನ್ನೊಂದು ಹಾಕ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಬಲ್ಪು, ಐ ಮಾಸ್ಕ್. ಪಂಚಾಯತಿ ಮೊದಲ ಆದ್ಯತೆಗಳು ಯಾವ ಬೇಸಿಗೆ ಕಾಲದಾಗ ನೀರಿಂದು ಮೊದಲ ಆದ್ಯತೆ ನೀರಿಗೆ ಕೊಡ್ಬೇಕು. ನೀರಿಂದು ನಮಗೆ 24 ಗಂಟೆ ಒಳಗಡೆ ಅಥವಾ ಅವ್ರು ಏನು ಉತ್ತರ ಕೊಡ್ತಾರೆ ಕೊಡ್ಬೇಕು. ನಮಗೆ ಕೊಡಲ್ ತನ ನಾವು ಈ ಹೋರಾಟ ಬಿಟ್ಟು ಎದ್ದು ಹೋಗಿ. ಈಗ ಕೋನಾಳ ಗ್ರಾಮಸ್ಥರಾದ ನಮ್ಮ ವಕಫ್ ಆಕಾಶ್ ಪೂಜಾರಿ ಅವರ ಸಮಸ್ಯೆ ಹೋರಾಟ ಎಲ್ಲಿವರೆಗೆ ಹೋರಾಟ. ದಿನಾಂಕ 18/5/2026 ಗ್ರಾಮ ಪಂಚಾಯತಿ ಕಾರ್ಯಾಲಯ ದೇವತ್ಕಲ್ ಮುಂದೆ ನಾವು ಇವತ್ತು ಕೋನಾಳ ಗ್ರಾಮಸ್ಥರು ಮತ್ತು ನಮ್ಮ ಮಾದಿಗ ದಂಡೂರು MRPS ತಾಲೂಕು ಸಂಘಟನೆ ವತಿಯಿಂದ ಸುಮಾರು ದಿನಗಳಿಂದ ಅಂದರೆ 4 ತಿಂಗಳಿಂದ ನಾವು ಮಾನ್ಯ PDO ಅವರಿಗೆ ಕರೆ ಮುಖಾಂತರ ಮನವಿ ಮುಖಾಂತರ ಮಾಡಿದ್ದೀವಿ. ನಮ್ಮ ಕೋನಾಳ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ವಾರ್ಡ್ ಇರೋಂಥ 50ರಿಂದ 100 ಮನೆಗಳ ಕುಟುಂಬ ಇರುವಂಥದ್ದು ಜನಸಂಖ್ಯೆ ಇರುತ್ತದೆ. ಮತ್ತು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರೋದಿಲ್ಲ ಮತ್ತು ದನ ಕರುಗಳಿಗೆ ನೀರಿನ ವ್ಯವಸ್ಥೆ ಇರೋದಿಲ್ಲ. ನಾವು ತುಂಬ ಸಲ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ನಾನು ನಾಳೆಗೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂತ ಹೀಗೆ ಕಾಲಹರಣ ಮಾಡುತ್ತಿದ್ದಾರೆ. ಆದ ಕಾರಣ ನಾವು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಸಂಘಟನೆ ಪದಾಧಿಕಾರಿಗಳ ಮುಖಾಂತರ ವತಿಯಿಂದ ಇವತ್ತು ದೇವತ್ಕಲ್ ಗ್ರಾಮ ಪಂಚಾಯತಿ ಮುಂದೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣೆ ಅಧಿಕಾರಿಯಾದ ಬಸವರಾಜ್ ಸಜ್ಜನ್ ಸರ್ ಅವರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ದೇವತ್ಕಲ್ಲಾದ PDO ಸರ್ ಆದ ಶರಣಪ್ಪ ಸರ್ ಅವರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ದಯವಿಟ್ಟು ತಾವು ಈ ನಮ್ಮ ಸಮಸ್ಯೆಯನ್ನು ನಮ್ಮ ಅಳಲನ್ನು ನೀವು ಬಗೆಹರಿಸಬೇಕು. ಕೂಡಲೇ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ನಮ್ಮ ಮನೆಯನ್ನು ಸ್ವೀಕರಿಸದಲ್ಲದೆ 24 ಗಂಟೆ ಒಳಗೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಇಲ್ಲಿ ಒಂದು ವೇಳೆ ಕುಡಿಯೋ ನೀರಿನ ವ್ಯವಸ್ಥೆ ಆಗದಿದ್ದಲ್ಲಿ ನಾವು ನಿರಂತರ ಸತ್ಯಾಗ್ರಹ ಸಾಯಂಕಾಲ ಆಗಲಿ ನಾಳೆ ಆಗಲಿ ಅಲ್ಲಿ ತನಕ ನಾವು ಧರಣಿ ಕುಳಿಕಂತ ಈ ಮೂಲಕ ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ. ಸಗರಿ ಗ್ರಾಮದ ನೀರಿನ ತೊಂದರೆ ಇದ್ದ ಕಾರಣ 2-3 ದಿನದಲ್ಲೇ ನಿಮಗೆ ಏನಪ್ಪ ಅಂದರೆ ನೀರಿನ ಪರಿಹಾರ ಒದಗಿಸಿಕೊಡ್ತೀವಿ ಅಂತಂದು ತಮ್ಮಲ್ಲಿ ಮೂಲಕ ನಾವು ಕಳಿಸ್ಕೊಡ್ತೀವಿ. ನಿಮ್ಮ ಹೆಸರು ಸರ್?
ಬ್ಯಾಸಿಗೆ ಅದ ರಾಷ್ಟ್ರ ನಾಯಕ ಚೌಕಿ ನಾಯಿ ಜಲ್ದಿ ಹಾಕೊಂಬರ್ರಿ ಒಂದು ಸ್ವಲ್ಪ ಬಜ್ಜಿನ ಜಾಸ್ತಿ ಹಾಕೊಂಬ ಅಷ್ಟು ಏನದ ಕುಡಿಯೋ ನೀರಿಂದ ಏನದ ನೀವು ಪೈಪ್ ಲೈನ್ ಅಂತೀರಿ ಕೋನಾಳದವರಿಗೆ ಕುಡಿಯೋ ನೀರಿಂದ ಈಗ ಅಲ್ಲಿದ ಸ್ವಲ್ಪ ಜಾಸ್ತಿ ಅದ ಈಗ ನೀವು ಪೈಪ್ ಲೈನ್ ಅಲ್ಲ ಯಾಕಂದ್ರೆ ಪೈಪ್ ಲೈನ್ ಮಾಡ್ಬೇಕಂದ್ರೆ ಪ್ಲ್ಯಾನ್ ಇಟ್ಕೊಳ್ಳೇಬೇಕಲ್ಲ ಹೌದಾ ಈ ಕುಡಿಯೋ ನೀರಿಗೆ ಅಂದ್ರೆ ಎದ್ರಾಗ ಏನೋ ಮಾಡ್ತಾರೆ ಅಂತ ಈ ಪೈಪ್ ಲೈನ್ ಅಂತೂ ಮತ್ತು ಪ್ಲ್ಯಾನ್ ಬೇಕಾಗ್ತದೆ ಏನದ ಅದು ಕುಡಿಯೋ ನೀರು ಆಗಲಿ ಮತ್ತು ನಿಮ್ಮದಾಗಲಿ ಅವ್ರದ್ದಾಗಲಿ ಮಾಡ್ತಾರೆ ದೇವತ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಕೋನಾಳ ಗ್ರಾಮದ ನೀರಿನ ಸಮಸ್ಯೆ ಅಭಾವವಾಗಿದ್ದು ಇದರ ಮುಖಾಂತರ ಎಲ್ಲ ಕೋನಾಳ ಗ್ರಾಮದ ಜನರು ಒಂದು ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನ ಏನದ 3-4 ದಿನದಲ್ಲಿ ನಾವು ಇದನ್ನ ನಿಮಗೆ ವ್ಯವಸ್ಥೆ ಮಾಡಿಕೊಡುವಂತ 3-4 ದಿನದಲ್ಲಿ ಬೇಡ. ಈಗ ಸರ್ ಮಾತಾಡಿದ್ರು ಈಗ ಇವತ್ತನೇ ಕರ್ಕೊಂಡು ಹೋಗಂತ ಹೇಳ್ಯಾನ ನಮ್ಗೆ ಅದು ಈಗ ಸ್ಪಷ್ಟನೆ ಬೇಕು ನನಗೆ ಏನಂತಾರೆ ವಿಡಿಯೋ ಮುಖಾಂತರ ನನಗೆ ಸ್ಪಷ್ಟನೆ ಬೇಕು. ಮಾನ್ಯ ಪಂಚಾಯತ್ ಅಭಿವೃದ್ಧಿಗಳು ಏನು ಹೇಳಿದಾರ ನಾವು ಸಿಬ್ಬಂದಿ ಕಾರ್ಯದರ್ಶಿನ ನೀವು ಮನೆ ಕೊಡೋದಕ್ಕಿಂತ ಮೊದಲ ಕೊಟ್ಟ ಮ್ಯಾಕ ನಾವು ಕಳಿಸ್ತೀವಿ. ಇನ್ನು ನಮ್ಗೆ ಅದೇ ಹೇಳ್ರಿ ವಿಡಿಯೋ ಮುಖಾಂತರ ಇವತ್ತು ನಾನು ಕೋನಾಳ ಗ್ರಾಮಕ್ಕೆ ಭೇಟಿ ನೀಡಿ ಪಾಯಿಂಟನ್ನ ನಾನು ತೋರಿಸ್ತೀನಿ ನಾಳೆ ಬೋರ್ವೆಲ್ ಕಳಿಸ್ತಾರಂತ ಅದಕ್ಕೆ ಕೊಡ್ರಿ ನಾನು ಸ್ಪಷ್ಟನೆ ಕೊಡ್ರಿ. ಈ ಮನವಿ ಸ್ವೀಕರಿಸಿದ ತಕ್ಷಣ ನಾವು ಕೋನಾಳ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಬೋರ್ ಪಾಯಿಂಟ್ ಅನ್ನ ನೋಡಿ GPS ಅದೇ ಇವತ್ತು ಪ್ರೆಸೆಂಟ್ ಡೇಟ್ ಏನಂದ್ರೆ 18ಕ್ಕೆ ನಾನು ಕೋನಾಳ ಗ್ರಾಮ 18/5/2026 ನಾವು ಕೋನಾಳ ಗ್ರಾಮ ಪ್ರೆಸೆಂಟ್ ನಾವೇ ಖುದ್ದು ಹೋಗಿ ಬೋರ್ ಪಾಯಿಂಟ್ ಅನ್ನು ವೀಕ್ಷಣೆ ಮಾಡಿ ಮತ್ತು GPS ಫೋಟೋ ತೆಗೆದುಕೊಂಡು ನಾಳೆ ಬೋರ್ ಮಾಡುವಂತ ವ್ಯವಸ್ಥೆ 2-3 ದಿನದಲ್ಲಿ ಅದನ್ನ ನೀವು ಮಾಡಿಕೊಡ್ಬೇಕಂತ ಕೆಲಸವನ್ನು ನೀವು ನೀರು ಹೊತ್ತು ನಾವು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಿಮಗೆ ಒದಗಿಸಿಕೊಡ್ತೀವಿ ಅಂತೇಳಿ ನಮ್ಮ ಮನೆಗೆ ಸ್ಪಂದಿಸಿದಂಥ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲಾಖೆದ ಆಫೀಸರ್ಗೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅವರಿಗೆ ನಮ್ಮ ಗ್ರಾಮಸ್ಥರ ಕಡೆಯಿಂದ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀವಿ. ನಮಗೆ ಕೂಡಲೇ ನೀವು 2 ದಿನ 3 ದಿನ ನಮ್ಗೆ ಬೇಕಾಗಿಲ್ಲ. ನೀವು ಒಂದು ವಾರ ಟೈಮ್ ತೊಗೊಂಡ್ರಿ ಅಂತಂದ್ರೆ ನಮಗೆ ನೀರಿನ ಟ್ಯಾಂಕಿ ವ್ಯವಸ್ಥೆ ಮಾಡಿ ಇವರು ಮಾಡಲ್ಲ ಅಂತ ಹೇಳಿದ್ರಿ. ಒಂದನೇ ಮಾತು ನಾವೇನು ಹೇಳಿದ್ವಿ, ನೀವು ಇವತ್ತಷ್ಟೇಟಿಗೆ ನಮಗೂ ಯಾರು ಬೋರ್ವೆಲ್ ಕೊಡಿಸ್ತೀರಿ ಅವರು 24 ಗಂಟೆ ಒಳಗೆ ನಾಳೆಗೆ ಅನ್ನೋಷ್ಟಿಗೆ ಬಂದ್ಗೆ ಬೋರ್ವೆಲ್ ಕೊರಿಬೋದು. ಇಲ್ಲ ಇವ್ರ ಮ್ಯಾಗ ನಂಬಿಕೆ ಇಲ್ಲ, ಕಿಡೋನ್ ಮ್ಯಾಗ ನಂಬಿಕೆ ಇಲ್ಲ, ನಾವು ಕೊಡ್ತೀವಿ. ಇಲ್ಲ ಇದು ಯಾಕೆ ಡೇಲಿ ಅಂತ ನಾವು ಬೇರೆ ಕೆಲಸಗಳು ಕೇಳಕತ್ತಿಲ್ಲ. ಕುಡಿಯೋ ನೀರಿಗೆ ಅಷ್ಟು ಯಾಕೆ ಡೇಲಿ ಇಷ್ಟು ಯಾಕೆ ಪ್ರೊಸೆಸ್ ಅಂತಂದ್ರಿ ಇಲ್ಲ ಹೋಗಿಲ್ರಿ ಅವ್ರು ಇಲ್ಲಿ ಅದಾರ ಅವ್ರು ನಾವು ಪತ್ತೆ ಹಚ್ಚಿತೀವಿ. ಪತ್ತೆ ಹಚ್ಚಿ ಅವ್ರ ಮ್ಯಾಗ ಲೆಟರ್ ಕೊಡ್ತೀವ್ರಿ. ಅವ್ರು ಎಲ್ಲಿಗೆ ಹೋಗಿಲ್ಲ, ಬೆಂಗಳೂರು ಹೋಗಿ ಯಾಕೆ ಹೋಗ್ಬೇಕ್ರಿ? ನಾವು 2 ದಿನ ಮುಂಚೆಕ ಲೆಟರ್ ಕೊಟ್ಟಿವಿ. ಇಲ್ಲ 3 ದಿನ ಇಲ್ರಿ, ನಾಳೆ 1 ದಿನ ಟೈಮ್ ಕೊಡ್ತಿಲ್ಲ. ಮನವಿ ಸ್ವೀಕರಿಸ್ಕೊಂಡ್ರೆ ನೀವು ಹೋಗ್ರಿ, ನಾವು ಅಕ್ಕದ ನಾವು ಭರವಸೆ ಕೊಡ್ತೀವಲ್ಲ. ಈಗ ನಾವು ಸರ್ ಹೇಳಕತ್ತೀವ್ರಿ ಕಾನೂನು ರೀತಿಲಿ ಏನಾದ್ರು ನಾವು ನೀರು ಹಾಕ್ರಿ. ಇಲ್ಲ ನಾಳೆ 3 ದಿನ ನಾಳೆ ಬೆಳಗ್ಗೆ ಟ್ಯಾಂಕರ್ ಬರ್ಬೋದು. ನಮ್ಗೆ ಬೇಕಾಗಿಲ್ಲ. ನಿಮ್ಗೆ DC ಅವರು CS ಅವರು ಆರ್ಡರ್ ಮಾಡಿ ಆದೇಶ ಮಾಡಿ ಯಾವುದೇ ನೀರಿನ ತೊಂದರೆ ಇಲ್ಲಕ ಅಲ್ಲಿ ಅನುಕೂಲ ಮಾಡಂತ. ನೀವು 3 ದಿನಕ್ಕೆ ಬರ್ತೀರಾ 4 ದಿನ ಬರ್ತೀರಾ ಮಾಡಿ ನಮ್ ಟ್ಯಾಂಕರ್ ವ್ಯವಸ್ಥೆ ಮಾಡ್ರಿ. ಈಗ ನಿಮ್ಗೆ ಅಂತ ಫೋನ್ ಕಾಂಟ್ಯಾಕ್ಟ್ ಮಾತಾಡ್ಯಾರ ಸದ್ಯ. ಈಗ ಅವ್ರು ಹೇಳ್ತಾರ ಈಗ ಏನು ಕಾರ್ಯದರ್ಶಿ ಅವರು ಪಂಚಾಯತ್ ಎಲ್ಲ
ಸಿಸ್ಟಮ್ ಏನಿದೆ ಸಿಬ್ಬಂದಿಗಳು ನಿಮ್ಮ ಊರಿಗೆ ಭೇಟಿ ಕೊಟ್ಟು ಪಾಯಿಂಟ್ ನೋಡಿ ಫೋಟೋ ಹೊಡೆದು ಹಾಕಂತ ಹೇಳಿ ಭರವಸೆ ಕೊಟ್ರ ಈಗ ಇವ್ರು ಬರ್ಬೇಕಂತ ಹೇಳಿ ಇವ್ರು ಬಂದ್ರೇನೆ ನಾವು ಇವ್ ಮನೆಯವ್ರು ಇದು ಮಾಡ್ತೀವಿ ಕೊಡ್ತೀವಿ ನಿಮಗೆ ಇವ್ರು ಬರ್ಲಾರ್ದು ಇವ್ರ ಕೈಲಿ ಒಪ್ಸಬೇಕು. ಈಗ ಸದ್ಯಕ್ಕೆ ಊರಿಗೆ ಬರ್ಬೇಕು, ಊರಿಗೆ ಬಂದು ಪಾಯಿಂಟ್ ನೋಡಿ ಅಲ್ಲಿ GPS ಫೋಟೋ ಹಾಕಬೇಕು. ನಾಳೆಗೆ ಅವ್ರು ಏನು ಬಂದಾಗ ಬೋರ್ವೆಲ್ದಾರ ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾಳೆ ಎಷ್ಟೊತ್ತಿಗೆ ಅಲ್ಲಿ ಬಂದು ಬೋರ್ವೆಲ್ ಕೊಡ್ಸಲ್ಕಂದ್ರೆ ನಾಡ್ದು ನಾವು ಪಂಚಾಯತ್ ಕೀಲಿ ಹಾಕಿ ಇಲ್ಲಿ ನಮ್ಗೆ ಏನಾಗ್ತದೋ ಅದಕ್ಕೆ ಜವಾಬ್ದಾರಿ ಅವ್ರೆ. ನಾವು ಕೀಲಿ ಹಾಕಿ ಇಲ್ಲೇ ಮುಂಜಾನೆ ಚಂತ ಧರಣಿ ಕುಂತ ನಾವು ಅದು ಹೇಳ್ತೀವಿ ಬೇಡಿಕೆ.